ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಬಗ್ಗೆ ಡಿಕೆಶಿಗೆ ಹೈ ಶಕ್ತಿ, ಹೈಕಮಾಂಡ್ ನನ್ನ ಬೆನ್ನಿಗಿದೆ ಅಂತ ಡಿಕೆ ಶಿವಕುಮಾರ್ ಸ್ಪಷ್ಟವಾದಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ನಮ್ಮ ಎಐಸಿಸಿ ಅಧ್ಯಕ್ಷರಿಗೆ ಕಣ್ಣು ಇದೆ, ಕಿವಿಯೂ ಇದೆ. ಎಐಸಿಸಿ ಅಧ್ಯಕ್ಷರು ಎಲ್ಲ ಬೆಳವಣಿಗೆಗಳನ್ನು ನೋಡ್ತಿದ್ದಾರೆ. ನಮ್ಮ ಎಐಸಿಸಿ ಅಧ್ಯಕ್ಷರೇ ಇದೆಲ್ಲವನ್ನ ನೋಡಿಕೊಳ್ತಾರೆ. ಹೈಕಮಾಂಡ್ ನನ್ನ ಜೊತೆ ಇದೆ ಅಂತ ಡಿಕೆ ಶಿವಕುಮಾರ್ ಪರೋಕ್ಷವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮ ನಡೀತದೆ. ಎಲ್ಲ ಸಿದ್ಧತೆ ಎಲ್ಲ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ. ಇದು ದೇಶಕ್ಕೆ ಒಂದು ದೊಡ್ಡ ಸಂದೇಶ. ಈ ದೇಶದ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ 100 ವರ್ಷ ಆಗಿದೆ. ಮಹಾತ್ಮ ಗಾಂಧೀಜಿಯವರು ನಾಯಕತ್ವವನ್ನು ವಹಿಸಿಕೊಂಡು ಅದರ ಒಂದು ಸಂದರ್ಭ ಮತ್ತು ನಾವು ಗಾಂಧೀಜಿಯವರ ಪುತ್ಥಳಿ ಕೂಡ ಅವತ್ತು ಉದ್ಘಾಟನೆ ಆಗ್ತಾ ಇದೆ. ಒಂದು ದೊಡ್ಡ ಸಮಾವೇಶ ಕೂಡ ನಡೀತದೆ. ಎಲ್ಲ ಸಿದ್ಧತೆಗಳು ಕೂಡ ಈಗಾಗಲೇ ನಾವು ಮಾಡ್ತಿದ್ದೇವೆ. ನೋಡಿಯಪ್ಪ, ನಾನಂತೂ ಯಾವುದಕ್ಕೂ ಯಾವ ಸ್ಥಾನಕ್ಕೂ ಹುಡ್ಕೊಂಡು ಹೋಗೋದಲ್ಲ. ಇದು ಹುಡ್ಕೊಂಡು ಹೋಗೋದು ಸಿಗೋ ಸ್ಥಾನಗಳಲ್ಲ. ಇದು ಯಾರಿಗೆ ಆಗಲಿ ಆಫರ್ ಮಾಡಬೇಕು. ಅವರಲ್ಲಿರೋ ನಾಯಕತ್ವದ ಗುಣ, ಸಂಘಟನೆ ಗುಣ ಗಮನದಲ್ಲಿಟ್ಕೊಂಡು ಆಫರ್ ಮಾಡ್ತಾರೆ. ಇದು ನಮ್ಮ ಪಾರ್ಟಿ, ಬೇರೆ ಪಾರ್ಟಿ ಕತೆ ನನಗೆ ಗೊತ್ತಿಲ್ಲ. ಸೊ ಇದು ಮಾಧ್ಯಮದಲ್ಲೆಲ್ಲ ಚರ್ಚೆ ಮಾಡೋಂಥ ವಿಚಾರ ಅಲ್ಲ. ಇದು ಪಕ್ಷ ಅದಕ್ಕೆಲ್ಲ ನೋಡ್ಕೊಳ್ತದೆ. ಈಗ ನಮ್ಮ ರಾಜ್ಯದವರೇ ಆದಂತ ಎಐಸಿಸಿ ಅಧ್ಯಕ್ಷರು ಮಹಾತ್ಮ ಗಾಂಧೀಜಿಯವರು ಕೂತ ಜಾಗದಲ್ಲಿ, ಇಂದಿರಾ ಗಾಂಧಿ ಅವರು ಕೂತ ಜಾಗದಲ್ಲಿ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೂತ ಜಾಗದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂತಿದ್ದಾರೆ. ಅವ್ರಿಗೆ ಕಣ್ಣು ಇದೆ, ಕಿವಿನೂ ಇದೆ. ಅವ್ರಿಗೆ ಎಲ್ಲ ವಿಚಾರಗಳು ಕೂಡ ಮತ್ತೆ ಬ್ಲಾಕ್ ಅಧ್ಯಕ್ಷರಾಗಿದ್ಕೊಂಡು ರಾಷ್ಟ್ರದ ಅಧ್ಯಕ್ಷರಾಗಿ ಇವತ್ತು ಕೂತಿದ್ದಾರೆ. ಅವರು ಇದನ್ನೆಲ್ಲ ನೋಡ್ಕೊಳ್ತಾರೆ. ನಾನು ಚರ್ಚೆ ಮಾಡಕ್ ಹೋಗುದು. ನಾನೇನು ತರಬೇಕಾದ ಅವಶ್ಯಕತೆ ಇಲ್ಲ. ಅವ್ರಿಗೆಲ್ಲ ವಿಚಾರ ಕೂಡ ಒಬ್ಬ ಸಣ್ಣ ಕಾರ್ಯಕರ್ತನಂತ ಮಾತಾಡೋ ಶಕ್ತಿ ಕೂಡ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.